ಅಂತರಿಕ್ಷ ಯಾನದಲ್ಲಿ ಹೊಸ ಇತಿಹಾಸವನ್ನ ಬರೆದಿರುವಂತಹ ಭಾರತೀಯ ಮೂಲದ ಶುಭಾಂಶು ಶುಕ್ಲಾ ಇರುವಂತಹ ಈ ಅಂತರಿಕ್ಷದ ಪಯಣಕ್ಕೆ ಸಂಬಂಧಪಟ್ಟಂತಹ ಆಕ್ಸಿಯಂ 4 ಇವತ್ತು ಸಂಜೆ 4 ಗಂಟೆ ಅಷ್ಟೊತ್ತಿಗೆ ರೀಚ್ ಆಗುತ್ತೆ ಡೆಸ್ಟಿನೇಷನ್ ಅನ್ನ. ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣವನ್ನು ತಲುಪಲಿದೆ ಅನ್ನೋದರ ಡೀಟೇಲ್ಸ್ ಲಭ್ಯ ಆಗ್ತಾ ಇದೆ. ಸಂಜೆ 4:15 ಅಷ್ಟೊತ್ತಿಗೆ ರೀಚ್ ಆಗ್ತಾರೆ. ಅಂತರಿಕ್ಷದಿಂದ ಭಾರತೀಯ ಶುಭಾಂಶು ಶುಕ್ಲಾ ಸಂದೇಶವನ್ನ ರವಾನೆ ಮಾಡಿದ್ದಾರೆ. ಅಂತರಿಕ್ಷದಲ್ಲಿ ಸವಾಲುಗಳಿದೆ, ಈ ಸವಾಲು ಮೆಟ್ಟಿ ನಿಲ್ಲುವಂತಹ ವಿಶ್ವಾಸ ನಮ್ಮಲ್ಲಿದೆ ಅನ್ನೋದನ್ನು ತಿಳಿಸಿದ್ರು. ಇದೊಂದು ರೋಮಾಂಚನಕಾರಿ ಅನುಭವ, ಒನ್ಸ್ ಇನ್ ಲೈಫ್ ಟೈಮ್, ಜೊತೆಗೆ ಒಂದು ಅಮೋಘ ಅನುಭವ ಅನ್ನೋದನ್ನು ಹೇಳಿದ್ರು. ನಾನು ಮಗುವಿನಂತೆ ಕಲಿತಾ ಇದ್ದೀನಿ ಅಂತ ಈ ಎಕ್ಸ್ಪೀರಿಯನ್ಸ್ಗೆ ಸಂಬಂಧಪಟ್ಟಂತೆ ಅವರು ಕುಟುಂಬಸ್ಥರಿಗೆ ಸಂಬಂಧಪಟ್ಟಂತೆ ಕೂಡ ಮಾತನಾಡಿದ್ದಾರೆ. ಅಂತರಿಕ್ಷದಿಂದಲೇ ಸಂದೇಶವನ್ನು ಕೊಟ್ಟಿದ್ದಾರೆ ಶುಭಾಂಶು ಶುಕ್ಲಾ. संदेश मेरे सारे देशवासियों के लिए कुछ ही देर कल 1 महीने क्वारंटीन में रहने के बाद कल हम लोग लॉन्च पैड 39 से लॉन्च हुए, जहां से पहली मून लैंडिंग, जहां से अपोलो 11 मिशन भी लॉन्च हुआ था. और इस समय स्पेस में बहुत ही ज़्यादा उत्साह, बहुत ही ज़्यादा प्राउड फील कर रहा हूँ. और जब हम लॉन्च कर रहे थे तो मेरे स्पेस सूट पे तिरंगा मेरे शोल्डर्स पे था, जो मुझे कहीं ना कहीं ये याद दिला रहा था कि मैं अकेले ये जर्नी नहीं अंडरटेक कर रहा हूँ, बल्कि आप सब मेरे साथ हैं और इस जर्नी का एक हिस्सा हैं. तो ये ISS तक जाने के लिए मेरी एक जर्नी की शुरुआत है एक तरह से. अभी हम लोग कुछ ही घंटों में ISS में डॉक करेंगे और फिर हम इंटरनेशनल स्पेस स्टेशन पे जाके रहेंगे. बट कहीं ना कहीं ये भी दर्शाता है कि ये भारत के ह्यूमन स्पेस प्रोग्राम की एक छोटा सा स्टेप पर एक बहुत सॉलिड और स्टेडी स्टेप है उस डायरेक्शन में जिस तरफ हम जा रहे हैं गगनयान जैसे मिशन को लेके. तो मैं चाहता हूँ कि आप सब मेरी इस जर्नी का हिस्सा बने. आप भी उतना ही प्राउड फील करें जितना मैं फील कर रहा हूँ, बिकॉज ये सब हमारे केवल टेक्निकल एकम्प्लिशमेंट को नहीं दर्शाता है, बल्कि हमारे ये होप्स, ये हमारे एम्बिशंस, ये हमारे एस्पिरेशंस को दर्शाता है कि हम किस तरफ जाना चाहते हैं. तो आइए मेरे साथ इस जर्नी का हिस्सा बनिए. मेरी पूरी कोशिश रहेगी कि अगले 14 दिनों में मेरा जो मिशन एकम्प्लिशमेंट है, जो टास्क है, वो तो मैं अचीव करूँ ही, बट ज़्यादा से ज़्यादा इस एक्सपीरियंस को मैं किस तरह से अपनी फ़ोटोज़ और वीडियोज़ में कैप्चर करूँ, ताकि मैं वापस आके आप लोगों के साथ इसे शेयर कर सकूँ. मैं चाहता हूँ कि आप मेरे थ्रू ये जर्नी एक्सपीरियंस करें और इसका हिस्सा बने. एंड चलिए अगले 14 दिन को एक्साइटिंग बनाते हैं और साथ में स्पेस में रहते हैं. धन्यवाद और नमस्ते. ಶುಭಾಂಶು ಶುಕ್ಲಾ ಅವರ ಆತ್ಮವಿಶ್ವಾಸದ ಮಾತುಗಳನ್ನು ಗಮನಿಸ್ತಾ ಇದ್ರಿ. 14 ದಿನಗಳ ಕಾಲ ಒಟ್ಟು 60 ಪ್ರಯೋಗಗಳಲ್ಲಿ ಈ ಟೀಮ್ ತೊಡಗಿಕೊಳ್ಳುತ್ತೆ. ಅದಕ್ಕೂ ಮುಂಚೆ ತನ್ನ ಗುರಿ ಏನು ಮತ್ತು ತನ್ನ ಕಣ್ಗಳ ಮೂಲಕ 140 ಕೋಟಿ ಭಾರತೀಯರಿಗೆ ಒಂದು ಚಮತ್ಕಾರದ ದರ್ಶನವನ್ನು ಕೂಡ ಮಾಡಿಸ್ತೀನಿ, ಪ್ರತಿ ಮೂಮೆಂಟನ್ನು ಕ್ಯಾಪ್ಚರ್ ಮಾಡ್ತಾ ಇದ್ದೀನಿ ಮತ್ತು ತ್ರಿವರ್ಣ ಧ್ವಜ ನನ್ನ ಭುಜದ ಮೇಲಿದೆ, ಅದರ ಅರ್ಥ ನಾನು ನಿಮ್ಮೆಲ್ಲರ ಜೊತೆಗೆ ಇದ್ದೀನಿ ಅನ್ನೋದನ್ನ ಹೇಳ್ತಾ ಇದ್ರು. ಡೀಟೇಲ್ಸ್ ಕೊಡ್ತಾರೆ ಶಬೀರ್, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ಶಬೀರ್, 28 ಗಂಟೆಗಳ ಜರ್ನಿ ಇನ್ನೇನು ಸ್ವಲ್ಪ ಗಂಟೆಗಳಲ್ಲಿ ಅಂತ್ಯ ಆಗುತ್ತೆ. ಎಲ್ಲರೂ ಕೂಡ ಈ ಬಾಹ್ಯಾಕಾಶ ನಿಲ್ದಾಣ, ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಹೋಗ್ತಾರೆ. ಸೊ ಏನನ್ನ ಎಕ್ಸ್ಪೆಕ್ಟ್ ಮಾಡಬಹುದು ಇಂಡಿಯನ್ಸು? ಎಷ್ಟು ಲಾಭದಾಯಕ ಇದು ಭಾರತದ ಸೈನ್ಸ್ ವಿಚಾರದಲ್ಲೂ ಕೂಡ? ಏನೇನು ಮಾಹಿತಿ ಸಿಗ್ತಾ ಇದೆ? ಮಮತಾ, 4 ಗಗನಯಾತ್ರಿಗಳು ಈಗ ಡ್ರ್ಯಾಗನ್ ನೌಕೆಯಲ್ಲಿರುವಂಥದ್ದು. ಈಗಾಗಲೇ ನಿನ್ನೆ ರಾಕೆಟ್ ಉಡಾವಣೆಯಾಗಿತ್ತು. ಇದಾದ ಬಳಿಕ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣವನ್ನು ಕೂಡ ಮಾಡ್ತಾ ಇದ್ದಾರೆ. ಈಗ ಸದ್ಯಕ್ಕೆ ಭೂಮಿಯಿಂದ 418 ಕಿಲೋಮೀಟರ್ ಅವರು ಎತ್ತರದಲ್ಲಿರುವಂಥದ್ದು. ಪ್ರತಿ ಗಂಟೆಗೆ 17,000 ಕಿಲೋಮೀಟರ್ ವೇಗದಲ್ಲಿ ಅವರು ಪ್ರಯಾಣವನ್ನು ಕೂಡ ಮಾಡ್ತಾ ಇದ್ದಾರೆ. ಮುಂದಿನ 5 ಗಂಟೆಗಳ ಕಾಲ ಈ ಒಂದು ಪ್ರಯಾಣ ಮಾಡಲಿದ್ದಾರೆ. ಅದಾದ ಬಳಿಕ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರವನ್ನು ಕೂಡ ತಲುಪ್ತಾರೆ. ಇದ್ರ ಜೊತೆಗೆ ಡಾಕಿಂಗ್ ಸಿಸ್ಟಮ್ ಅಂದರೆ ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರಕ್ಕೆ ಈಗ ಹೋಗಿರುವಂಥ ಗಗನ ನೌಕೆ ಏನಿದೆ ಅದು ಅಂಟ್ಕೊಳ್ಳುವಂಥ ಒಂದು ಪ್ರೋಸೆಸ್, ಡಾಕಿಂಗ್ ಸಿಸ್ಟಮ್ ಅಂತ ಕರೀತಾರೆ, ಆ ಒಂದು ಪ್ರಕ್ರಿಯೆ ಕೂಡ ಶುರುವಾಗುತ್ತೆ. ಅದಾದ ಬಳಿಕ ಅವರು ಅಂತಾರಾಷ್ಟ್ರೀಯ ಬಾಹ್ಯಾಕಾಶ ಕೇಂದ್ರದ ಒಳಗಡೆ ತಲುಪ್ತಾರೆ. ಸೊ ಈ ಎಲ್ಲ ಕ್ಷಣಗಳನ್ನು ಕೂಡ ಈಗ ರೆಕಾರ್ಡ್ ಮಾಡಿ ಅವರು ಕಳಿಸ್ಕೊಡುವಂಥ ಕೆಲಸಗಳು ಕೂಡ ಆಗ್ತಾ ಇರುವಂಥದ್ದು. ಅಲ್ಲಿನ ಸಿಚುವೇಶನ್ಗಳು ಹೇಗಿದ್ದೇವೆ ಮತ್ತು ಅವರು ಯಾವ ರೀತಿಯಾದಂಥ ಅನುಭವವನ್ನು ಮಾಡ್ತಾ ಇದ್ದಾರೆ ಅನ್ನುವಂಥದ್ದನ್ನು ಕೂಡ ಈಗ ಗಗನಯಾತ್ರಿಗಳು ಹಂಚ್ಕೊಳ್ತಾ ಇದ್ದಾರೆ. ಮತ್ತು ಪ್ರತಿಯೊಬ್ಬ ಗಗನಯಾತ್ರಿಗಳು ಕೂಡ ತಮ್ಮ ದೇಶದ ನಾಗರಿಕರಿಗೆ, ದೇಶವಾಸಿಗಳಿಗೆ ಒಂದು ಸಂದೇಶವನ್ನು ಕಳಿಸ್ಕೊಡುವಂತ ಕೆಲಸವನ್ನು ಕೂಡ ಮಾಡ್ತಿದ್ದಾರೆ. ಆ ನಿಟ್ಟಿನಲ್ಲಿ ಶುಭಾಂಶು ಶುಕ್ಲಾ ಅವರು ಕೂಡ ಭಾರತೀಯರನ್ನ ಉದ್ದೇಶಿಸಿ ಮೊದಲ ಬಾರಿಗೆ ಅವರು ಮಾತನಾಡಿರುವಂಥದ್ದು, ತಮ್ಮ ಅನುಭವವನ್ನು ಹಂಚಿಕೊಂಡಿದ್ದಾರೆ. 60ಕ್ಕಿಂತ ಹೆಚ್ಚು ಸಂಶೋಧನೆಗಳು ಈ ಒಂದು ಅವಧಿಯಲ್ಲಿ ಆಗುತ್ತೆ. ಇದು ಭಾರತಕ್ಕೆ ಬಹಳ ದೊಡ್ಡ ಮಟ್ಟದ ಲಾಭವನ್ನು ತಂದುಕೊಡುತ್ತೆ. ಮಮತಾ, ಧನ್ಯವಾದ ಶಬೀರ್ ತಮ್ಮ ಮಾಹಿತಿಗಾಗಿ.